ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಟಿವಿ ಚಾನೆಲ್ಗಳು ಎಂಟರ್ಟೈನ್ಮೆಂಟ್ ಚಾನೆಲ್ಗಳೇನಿತ್ತು, ಧಾರಾವಾಹಿ ಮಾಡ್ತಾರಲ್ಲ ಸೀರೀಸು, ಆ ಒಂದು ರೀತಿಯಲ್ಲಿ ಇವತ್ತು ನಮ್ಮ ನ್ಯೂಸ್ ಚಾನೆಲ್ಗಳು ಧಾರಾವಾಹಿ ಎಪಿಸೋಡ್ಗಳು ಮಾಡ್ತಾ ಇದ್ದೀರಿ. ಜನಕ್ಕೆ ಒಂದು ಖುಷಿ ಕೊಡ್ತಾ ಇದ್ದೀರಿ. ನ್ಯೂಸ್ ಐಟಮ್ಗಳಲ್ಲಿ ಆ ಧಾರಾವಾಹಿ ಮಾಡಿ. ಯಾರ ರಿಯಾಕ್ಷನ್? ನಿಮ್ದ ನಂದ? ನಮ್ದೇನು ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೆಲ್ಲ. ನಿನ್ನೆ ಎಲ್ಲ ಮುಗಿತ್ತು, ನಿನ್ನೆ ರಾತ್ರಿ ತನಕ ಆಯ್ತು. ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತೆಗೆದುಕೊಂಡಿರೋದು ವಿಚಾರಣೆಗೆ ಸೋಮವಾರ ಕರೆದಿದ್ದಾರೆ. ಆ ವಿಚಾರ ನಾನು ಯಾಕೆ ನಿಮಗೆ ಹೇಳ್ಬೇಕು? ಅದು ಬಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನನಗೂ ನಡೀತಾ ಇರೋದಂತ. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟಕ್ಕೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ. ನೀನು ಯಾವನೇ ನೀನು? ನಾನ್ ವೆಜ್ ನೀತಿ ಇರಲ್ವಾ? ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ, ಕೇಳಿ ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಹೇಳಿಲ್ಲ. ಜರ್ನಲಿಸ್ಟ್ ಆಗಿ ಪ್ರಶ್ನೆ ಜರ್ನಲಿಸ್ಟ್ ಆಗಿ ಕೇಳ್ತಿರಲ್ಲ. ನಾನು ಹೇಳ್ತಾ ಇರೋದು, ನಾನು ಹೇಳ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗುತ್ತೆ. ಯಾವುದೋ ಒಂದು ಮಾಧ್ಯಮ, ಯಾವ ಮಾಧ್ಯಮ ಗೊತ್ತು ಬಿಡು. ನೀನ್ ಯಾಕೆ ತಲೆ ಕೆಡಿಸ್ತೀಯಾ? ನಿನ್ ಮಾಧ್ಯಮನ ಈಗ ಅದೇನೇ ಆಕ್ಚುಲಿ ನೆನ್ನೆ ಒಬ್ರು ಯಾರೋ ತುಂಬಾ ಬುದ್ಧಿ ಇದ್ದವರು ನನ್ನ ಹತ್ರ ಹೇಳ್ತಾ ಇದ್ರು, ದರ್ಶನ್ ತಲೆ ಕೆಡಿಸ್ಕೋಬೇಡ. ಈಗ ಆಕ್ಚುಲಿ ದಾರಿ ನಡ್ಕೊಂಡೋಗಿ ನಾಯಿ ಬಂದು ನಿನ್ ಕಚ್ಚಿದ್ರೆ ಅದು ಆಕ್ಚುಲಿ ಒಂದು ಸ್ಕ್ರೋಲಿಂಗ್ ಅಂತೆ. ಇದೇ ದರ್ಶನ್ ಹಂಗೆ ನಾಯಿ ಕಚ್ಚಿದ ತಕ್ಷಣನೇ ಹಿಂಗೆ ಏನ ದರ್ಶನ್ ತಲೆಯಲ್ವೇನೆ ಹೋಗಿ ಹೋಗಿ ನಾಯಿ ಕಚ್ಚೋನಲ್ಲ, ರೈಟ್? Why are you screaming like that? Please stop talking nonsense. This is not the kind of question you ask somebody. Do not talk to me like that. I mean, are you all crazy? Suniye, don't act smart with me. Like you behave, I'm behaving. खड़े रहिए, सवाल पूछते रहिए, बताता हूँ सीरियसली. ನನಗೆ ಮೀಡಿಯಾ ನನ್ನ ಸ್ಟ್ಯಾಟಿಕ್ ಸಮಾನ. ಏನ್ರಿ ಕಿತ್ಕೊಳ್ತೀರ ನಂದು? ತುಂಬಾ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ. ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬಾ ಕೆಲವು ಚಾನೆಲ್ನವರು, ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಈಸ್ ದೇರ್. ಯು ಸಿ, ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ? ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಕೋರ್ಟ್ ಕಲಾಪಗಳು ಯೂಟ್ಯೂಬ್ನಲ್ಲಿ ಲೈವ್ ಆಗೋದಕ್ಕೆ ಶುರು ಆದಮೇಲೆ ನಮಗೆಷ್ಟು ಅನುಕೂಲ ಆಗ್ತಿದೆ ಅಂದರೆ, ಅಲ್ಲಿ ಹೇಗೆ ನಡೆಯುತ್ತೆ ವಾದ ವಿವಾದಗಳು, ಜಡ್ಜ್ಗಳು ಹೇಗೆ ಮಾತಾಡ್ತಾರೆ, ಕೋರ್ಟ್ ತೀರ್ಮಾನಗಳು, ತೀರ್ಪುಗಳು ಯಾವ ಥರ ಇರುತ್ತೆ, ತುಂಬ ನಾಲೆಡ್ಜ್ ಬರ್ತಾ ಇದೆ. Mr. Sibal's statement that the Chief Minister of West Bengal has assured the doctors, and which he reiterates before us, that no punitive or adverse action shall be taken against the doctors who are returning back to work in pursuance of your statement. Very well, But they must return to work. Manoj is not easy. ಅದರಲ್ಲಿ ಇತ್ತೀಚೆಗೆ ನಮ್ಮನ್ನ ಮೊನಚುಗಲ್ಲಿನಂತೆ ಅಯಸ್ಕಾಂತದಂತೆ ಸೆಳೆಯುತ್ತಿರುವಂತಹ ಜಡ್ಜ್ ಶ್ರೀಶಾನಂದ ಅವರು. ನನಗೆ ಶ್ರೀಶಾನಂದ ಅವರು ಮಾತಾಡ್ತಾ ಇರಬೇಕಾದ್ರೆ ಮಾನ್ಯ ನ್ಯಾಯಮೂರ್ತಿಗಳು ಮೇಷ್ಟ್ರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ದಂಗಿರುತ್ತೆ. ಯಾವುದೋ ಒಂದು ಅನಂತನಾಗ್ ಪಿಕ್ಚರು, ಐ ಥಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲೇ, ಇದು ಏನು ಹೀರೋಯಿನ್, ಒಂದು ಯಾರೋ ಅರ್ಚಕರ ಮಗಳೋ ಏನೋ ಅವಳು. ಊರಿಗೆ ಬಂದರೆ ಟೈಲರು ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದ್ಕ ಮುಸ್ರಿ ಕೃಷ್ಣಮೂರ್ತಿ, ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು. ಇವರಿಬ್ರು ಕೂತ್ಕೊಂಡು ಅದು ಯಾರು ಸಂಬಂಧ ಬಂತು ಅಂತಂದ್ರೆ ಅವ್ರ ಸರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋದು, ನಡತೆ ಸರಿ ಇಲ್ಲ ಹುಡುಗಿಗೆ ಅಂತ. ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟಿಂದ. ಹಾಗೆ ಬೇರೆ ಬೇರೆ ಜಡ್ಜ್ಗಳು ಅಷ್ಟೇ. ಕೆಲವರು ನೋಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ಒಂದು ಡೈವರ್ಸ್ ಕೇಸ್ ಬರಲಿ ಅಥವಾ ಗಂಡ ಹೆಂಡತಿ ವಿಚ್ಛೇದನ ಅಂತ ಕೇಸುಗಳನ್ನು ಯಾವ ಥರ ಬಗೆಹರಿಸ್ತಾರೆ ಅನ್ನೋದನ್ನ ಫುಲ್ಲು ನೋಡ್ತಾ ಕೂರ್ತೀನಿ ನಾನು. ಅದರಲ್ಲಿ ಶ್ರೀಶಾನಂದ ನ್ಯಾಯಮೂರ್ತಿಗಳು ಮುಲಾಜಿಲ್ಲದೆ ಕೆಲವು ವಿಚಾರಗಳ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಈ ಒಂದು ಈ ವಿಡಿಯೋದಲ್ಲಿ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. 7-8 ವರ್ಷದ ಹುಡುಗಿ ಅಂತೆ, ಆಕೆ ಪೋಕ್ಸೋ ಕೇಸನ್ನು ಹಾಕಿರ್ತಾಳೆ. ಏನಮ್ಮ ಏನು ಕತೆ ಅಮ್ಮ ಅಂತ ಹೇಳಿದ್ರೆ, ಏನಿಲ್ಲ ಸರ್, ನನಗೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಕೊಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಕೇಸ್ ಹಾಕಿದ್ದೀವಿ ಅಂತ ಆ ಮಗು ಹೇಳ್ತದಂತೆ. ಯಾವ ಥರ ಕೆಲವು ಕಾಯ್ದೆಗಳು ಮಿಸ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ನ ಕೊಡ್ತಾರೆ. ಇನ್ನೊಂದು ಕೇಸ್ ಇತ್ತು,
ನಿಮ್ಗೆ ಹೇಳಕ್ಕೆ ಹೇಳ್ತೀನಿ, ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ. ತಾಯಿ ತಂದೆ ಬಂದಿದ್ರು, ಚಿಕ್ಕ ಹುಡುಗಿ, ಒಂದು 7-8 ವರ್ಷ ಇರ್ಬೋದು. ಏನಮ್ಮ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿರಲ್ಲ, ಏನು ಈ ಥರದೆಲ್ಲ ಅಂತ. ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ, 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಾಕಿದ್ದೀನಿ ಇಂದು. ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್. ಶಿ ಸೆಡ್ ಸೊ, ಶಿ ದಿ ಕಂಪ್ಲೇಂಟ್. ಮತ್ತೆ ಇವೆಲ್ಲ ಹೇಳಿದಾರಲ್ಲ ಅವೆಲ್ಲ ಅಂಥದ್ದೆಲ್ಲ ಏನಾಗಿಲ್ಲ ಅಂತ. ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ 3 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅರ್ಥ ಆಯ್ತಲ್ಲ ನಿಮ್ಗೆ? ನೀವು ಯಾವುದೇ ಕಾಯ್ದೆ ತಗೊಂಬಂದ್ರು ಅಂತ. ಐ ಕಾಲ್ ದಿ SP, ನೌ ಈ ದಿ ಕಮಿಷನರ್ ಇನ್ ಸಮ್ ಅದರ್ ಪ್ಲೇಸ್. ಒಳ್ಳೆ ಹುಡುಗ, ಇನ್ನು ಯಂಗ್ಸ್ಟರು, ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು. SP ಕರೆದು ಡಿಪೋಸಿಷನ್ ಕೊಟ್ಟು ತೋರಿಸ್ದೆ, ಅದು ಯಾರು ಈ ಥರ ಹೇಳಿದವ್ರು ನೋಡಿ ಕಾಯ್ದೆನ ಹಿಂಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಅಂತ. ಈ ಎಕ್ಸಾಂಪಲ್ ಕೊಡ್ತಾ ನಮಗೆ ಬಹಳ ಇಷ್ಟವಾದಂಥ ಒಂದು ಟಾಪಿಕ್ ಬರ್ತಾರೆ, ಅದು ಮೀಡಿಯಾ TRPಗೋಸ್ಕರ ಮಾಡುವಂತಹ ಜಡ್ಜ್ಮೆಂಟ್ಗಳು. ಮೀಡಿಯಾ TRPಗೋಸ್ಕರ ಕೊಡುವಂತಹ ಜಡ್ಜ್ಮೆಂಟ್ಗಳ ಬಗ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಸ್ನೇಹಿತರೆ, ಶ್ರೀಶಾನಂದ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಮಾಧ್ಯಮಗಳು ಹಾಗೇನು ತೋರ್ಸಂಗಿಲ್ಲ. ಒಂದು ಪೋಕ್ಸೋ ಕೇಸ್ ಬರಲಿ, ಯೂನಿಫಾರ್ಮ್ ಕೂಡ ತೋರಿಸೋ ಹಾಗಿಲ್ಲ. ಮುಖ ಬಿಡಿ, ಕೆಲವರು ಮುಖ ಬ್ಲರ್ ಮಾಡಿಬಿಡ್ತಾರೆ, ಬಟ್ ಯೂನಿಫಾರ್ಮ್ ಕೂಡ ತೋರಿಸೋ ಹಾಗಿಲ್ಲ ಪೋಕ್ಸೋ ಕೇಸ್ಗಳಲ್ಲಿ. ಕಾರಣ, ಆ ಯೂನಿಫಾರ್ಮ್ ನೋಡಿದ್ಮೇಲೆ ಅದು ಯಾವ ಸ್ಕೂಲು ಅನ್ನೋದು ಐಡೆಂಟಿಫೈ ಆಗುತ್ತೆ. ಯಾವ ಸ್ಕೂಲು ಅನ್ನೋದು ಐಡೆಂಟಿಫೈ ಆದಮೇಲೆ ಆ ಮಗು ಯಾರು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಆ ಮಟ್ಟಿಗೆ ಗೌಪ್ಯತೆಯನ್ನು ಪೋಕ್ಸೋ ಕಾಯ್ದೆಯಲ್ಲಿ ಕಾಪಾಡ್ಕೊಳ್ಬೇಕಂತಿದೆ. ಆದರೆ ಮಾಧ್ಯಮಗಳು ಏನು ಮಾಡ್ತಿದ್ದಾವೆ? ಅಲ್ಲೊಂದು ಹೆಣ ಬಿದ್ದರೆ ಒಳಗಿಳಿಯುತ್ತಿದ್ದು. ಟಿವಿ ಮುಂದೆ ಕೂತಿರ್ತಾನಲ್ಲ, ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ, ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ. ತೋರಿಸ್ಕೂಡ್ದು, ಬ್ಲರ್ ಮಾಡಬೇಕು. ಎಲ್ಲಿದೆ? ಏನಿಲ್ಲ. ಕೇಳಿದ್ರೆ ಕಾನೂನೇ ಇಲ್ಲ ನಿಮ್ಗೆ ಅವ್ರ ಮೇಲೆ ಆ ಥರ ಏನಾದ್ರು ಅಂಕುಶ ಹಾಕೋದಕ್ಕೆ. ಇದಿದೆ. ಅದೆಲ್ಲ ಆಗಿ 2 ಹೆಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ. ಆಯ್ತು, ಇವತ್ತು ಸಂಪನ್ನವಾಯಿತು. ಸೊ ನೀವು ಊಟ ಮಾಡುವಾಗಲೇ ಈ ಥರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗಬೇಕು ಮುಂದಕ್ಕೆ? ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್. ಅದಕ್ಕೆ ನೋಡಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿನ ಮೊಮ್ಮಗ 13 ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ತಿಗೆ ಕೊಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ. ವಾಟ್ ಆರ್ ಯು ಟೆಲ್ಲಿಂಗ್ ದಿ ಸೊಸೈಟಿ? ಆ ಹುಡುಗನ್ ಕೇಳ್ತಾರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ನಲ್ಲಿ, ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ. ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ, ಅದರಲ್ಲೂ ಹಿಂಗೆ ಮಾಡಿದ್ದ, ನಾವ್ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಸೇ ದೆನ್? ಸಿ, ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್. ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ. ಬಟ್ ಸೆನ್ಸಿಟಿವಿಟಿ ಇರಬೇಕು, ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು. ದಟ್ ಈಸ್ ವಾಟ್ ದೇರ್ ಫಾರ್ ದಿ ಪ್ರಾವಿಷನ್ಸ್ ಅಂಡರ್ ದಿ ಪೋಕ್ಸೋ ಆಕ್ಟ್ ಸೇಸ್ that the role of the media people. ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ. ಯಾಕಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ. ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ. ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇನ್ನೊಂದು ಕೇಸಲ್ಲಿ ಚಾನಲ್ನವ್ರನ್ನೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ, 6 ತಿಂಗಳು ಆಗ್ತೀನಿ ನೋಡಿ ಒಳಗೆ ಅಂತ. ನಾವಿನ್ನೂ ಅರೆಸ್ಟೇ ಮಾಡಿರಲ್ಲ ಈ ಇದರಲ್ಲಿ. ಮೊನ್ನೆ ರಾಮೇಶ್ವರಂ ಬ್ಲಾಸ್ಟ್ ಇನ್ನು ಅರೆಸ್ಟ್ ಮಾಡಿದ್ದಾರೆ ಅಂದ ತಕ್ಷಣನೇ ನಾನು 100 ಫೋನ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಇದನ್ ಮಾಡ್ತೀರಾ, ಅರೆಸ್ಟ್ ಮಾಡ್ತೀರಾ, ಫಿಸಿಕಲ್ ಕಸ್ಟಡಿ ತಗೊಂತೀರಾ, JC ಕೊಡ್ತೀರಾ, ರಿಕವರಿ ಏನಾಯ್ತು ಎಲ್ಲ ನಾವು ಅವ್ರನ್ನ ಮುಂದೆ ಅವ್ರಿಗೆ ಪೂರ್ತಿ ಬದಲು ಅವ್ರ ಮುಂದೆ ಕೊಡ್ಬೇಕು ಅನ್ನೋ ಕೇಳ್ತಾರೆ. That's the reason why I am telling you is this is the problem of menace of media trial. ಮರ್ಡರ್ ಸ್ಟೋರಿನೇ ತಗೊಳ್ಳಿ, ಹೆಣ ಬಿದ್ದಿರ್ತದೆ ಹಾಗೆ ತೋರಿಸ್ಬಿಡ್ತಾರೆ. ತೋರಿಸೋ ಹಾಗೆ ಇಲ್ಲ ಅದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಮೀಡಿಯಾಗಳು ಮಾಡುವಂತಹ ಜಡ್ಜ್ಮೆಂಟ್ಗಳು, ಕೊಡುವಂತಹ ಜಡ್ಜ್ಮೆಂಟ್ಗಳು, ಅವರ ತೀರ್ಪುಗಳು ಇದೆಲ್ಲ ಸರಿಯಲ್ಲ. TRPಗೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ತೀರಾ, ಇದು ಸರಿಯಲ್ಲ. ಇದೇ ಥರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೀಡಿಯಾದವರಿಗೆ 6 ತಿಂಗಳು ಜೈಲಿಗೆ ಕಳಿಸ್ತೀನಿ ಅಂತ ನಾನು ಹೇಳಿದ್ದೆ ಅಂತ ಕೂಡ ಶ್ರೀಶಾನಂದ್ ಅವ್ರು ಹೇಳ್ತಾರೆ. ತುಂಬಾ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ. ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬ ಕೆಲವು ಚಾನೆಲ್ನವರು, ಕೆಲವು ಪೇಪರ್ನವರು ಅದನ್ನ
ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಈಸ್ ದೇರ್. ಯು ಸಿ, ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ಶುರು ಆಗೋದು 7 ಗಂಟೆಗೆ ಪೊಲೀಸ್ ಲಾಠಿ, ಪೊಲೀಸ್ ಟೋಪಿ, ಪೊಲೀಸ್ ಬೆಲ್ಟು ಅಂತ, ಅರ್ಧ ಗಂಟೆಗೆ. ಸ್ನೇಹಿತರೆ, ನಮಗೊಂದು ಹೋಪೇ ನ್ಯಾಯಾಂಗ ವ್ಯವಸ್ಥೆ, ನಮಗೊಂದು ಭರವಸೆಯ ನ್ಯಾಯಾಂಗ ವ್ಯವಸ್ಥೆ. ಎಲ್ಲೂ ನ್ಯಾಯ ಸಿಗದಿದ್ದಾಗ ನಮಗಿರುವಂಥ ಒಂದೇ ಒಂದು ಆಶಾವಾದ, ಒಂದೇ ಒಂದು ಆಶಾಭಾವನೆ, ಅಲ್ಲಿ ನಮಗೆ ಈ ಥರದಲ್ಲಿ ನ್ಯಾಯ ಸಿಗಬಹುದು ಅನ್ನುವಂಥ ಭರವಸೆ ಸಿಕ್ಕಾಗ ನಾವು ಕಾನ್ಫಿಡೆಂಟಾಗಿ ಬದುಕ್ಬೋದು, ಕಾನ್ಫಿಡೆಂಟಾಗಿ ಇರ್ಬೋದು. ಇಲ್ಲ ಅಂದರೆ ಅಯ್ಯೋ ಎಲ್ಲಿ ಹೋದ್ರೂ ನ್ಯಾಯ ಸಿಗುತ್ತಾ ಇಲ್ವೋ, ಎಲ್ಲಿ ಹೋದ್ರೂ ಒದ್ದಾಡಬೇಕೇನೋ, ಯಪ್ಪ ಅಂತ ಒದ್ದಾಡ್ತಿರ್ತೀವಿ. ಆ ಮಟ್ಟಿಗೆ ಜಡ್ಜ್ ಶ್ರೀಶಾನಂದ್ ಅವರು ನಮ್ಮ ಮನಸ್ಸನ್ನು ಸೆಳೆದಿದ್ದಾರೆ. ನಿಮ್ಮ ಥರ ಅನೇಕ ನ್ಯಾಯಮೂರ್ತಿಗಳು ಇದೇ ಥರದ ಕೆಲಸವನ್ನು ಮಾಡ್ತಿದ್ದಾರೆ. ನೀವೇ ಈ ದೇಶದ ಭವಿಷ್ಯ ಮತ್ತು ಭರವಸೆ. ನಿಮ್ಮಿಂದಲೇ ನಮ್ಮಂಥವ್ರು ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊರಗೆಡುತ್ತಾ, ನ್ಯಾಯ ನೀತಿಯಿಂದ ಮಾತಾಡ್ತಾ, ಒಡೆದು ಹೋದ ಸಮಾಜವನ್ನು ಅಥವಾ ಒಡೆದು ಹಾಕಲು ಪ್ರಯತ್ನಿಸುತ್ತಿರುವಂತಹ ಕುತಂತ್ರವನ್ನು ಕೆಡವುವ, ಸಮಾಜವನ್ನು ಬೆಸೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಟಿವಿ ಚಾನೆಲ್ಗಳು ಎಂಟರ್ಟೈನ್ಮೆಂಟ್ ಚಾನೆಲ್ಗಳೇನಿತ್ತು, ಧಾರಾವಾಹಿ ಮಾಡ್ತಾರಲ್ಲ ಸೀರೀಸು, ಆ ಒಂದು ರೀತಿಯಲ್ಲಿ ಇವತ್ತು ನಮ್ಮ ನ್ಯೂಸ್ ಚಾನೆಲ್ಗಳು ಧಾರಾವಾಹಿ ಎಪಿಸೋಡ್ಗಳು ಮಾಡ್ತಾ ಇದ್ದೀರಿ. ಜನಕ್ಕೆ ಒಂದು ಖುಷಿ ಕೊಡ್ತಾ ಇದ್ದೀರಿ. ನ್ಯೂಸ್ ಐಟಮ್ಗಳಲ್ಲಿ ಆ ಧಾರಾವಾಹಿ ಮಾಡಿ. ಯಾರು ರಿಯಾಕ್ಷನ್? ನಿಮ್ದ ನಂದ? ನಮ್ದೇನು ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೆಲ್ಲ. ನಿನ್ನೆ ಎಲ್ಲ ಮುಗಿತ್ತು, ನಿನ್ನೆ ರಾತ್ರಿ ತನಕ ಆಯ್ತು. ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತೆಗೆದುಕೊಂಡಿರೋದು, ಅದು ವಿಚಾರಣೆ ಸೋಮವಾರ ಕರೆದಿದ್ದಾರೆ. ಆ ವಿಚಾರ ನಾನು ಯಾಕೆ ನಿಮಗೆ ಹೇಳ್ಬೇಕು? ಅದು ಬಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನನಗೂ ನಡೀತಾ ಇರೋದಂತ. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟು. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ. ನೀನು ಯಾವನೇ ನೀನು? ನಾನ್ ವೆಜ್ ನೀತಿರಲ್ವಾ? ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ ಕೇಳ, ನಿನಗೆ ಉತ್ತರ ಕೊಡಬೇಕು ಅಂತ ಹೇಳಿಲ್ಲ. ಜರ್ನಲಿಸ್ಟ್ ಆಗಿ ಪ್ರಶ್ನೆ ಜರ್ನಲಿಸ್ಟ್ ಆಗಿ ಕೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ, ಜನ ಗೊತ್ತಾಗುತ್ತೆ. ಯಾವುದೋ ಒಂದು ಮಾಧ್ಯಮ, ಯಾವ ಮಾಧ್ಯಮ ಗೊತ್ತು ಬಿಡು. ನೀನ್ ಯಾಕೆ ತಲೆ ಕೆಡಿಸ್ತೀಯಾ? ನಿನ್ ಮಾಧ್ಯಮನ? ಈಗ ಅದೇನೇ ಆಕ್ಚುಲಿ ನೆನ್ನೆ ಒಬ್ರು ಯಾರೋ ತುಂಬಾ ಬುದ್ಧಿ ಇದ್ದವರು ನನ್ನ ಹತ್ರ ಹೇಳ್ತಾ ಇದ್ರು, ದರ್ಶನ್ ತಲೆ ಕೆಡಿಸ್ಕೋಬೇಡ, ಈಗ ಆಕ್ಚುಲಿ ದಾರಿ ನಡ್ಕೊಂಡೋಗಿ ನಾಯಿ ಬಂದು ನಿನ್ ಕಚ್ಚಿದ್ರೆ ಅದು ಆಕ್ಚುಲಿ ಒಂದು ಸ್ಕ್ರೋಲಿಂಗ್ ಅಂತೆ. ಇದೇ ದರ್ಶನ್ ನಾಯಿ ಕಚ್ಚಿದ ತಕ್ಷಣನೇ ಹಿಂಗೆ ಏನೋ ದರ್ಶನ್ ತಲೆ ಇಲ್ವೇನೆ, ಹೋಗಿ ನಾಯಿ ಕಚ್ಚೋಣ, ರೈಟ್? Why are you screaming like that? Just a minute. Please stop talking nonsense. This is not the kind of question you ask somebody. Do not talk to me like that. I mean, are you all crazy? Suniya, don't act smart with me. Like you behave, I'm behaving. खड़े रहिए, सवाल पूछते रहिए, बताता हूँ सीरियसली. ನನಗೆ ಮೀಡಿಯಾ ನನ್ನ ಸ್ಟ್ಯಾಟಿಕ್ ಸಮಾನ. ಏನ್ರಿ ಕಿತ್ಕೊಳ್ತೀರ ನಂದು? ತುಂಬಾ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ. ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬಾ ಕೆಲವು ಚಾನೆಲ್ನವರು, ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಈಸ್ ದೇರ್. ಯು ಸಿ, ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ.